ಗುರುಜಿ ನಾ ಲಕ್ಷ್ಮಣ್ ಅಂತ ನಮ್ ವಾಯ್ಸ್ ಸ್ವಲ್ಪ ಲಕ್ಷ್ಮಣ್ ಹುಡುಗನ ನೀನು? ಹ್ಞೂನ್ರಿ. ಹಾ, ಆಂಟಿ ತರ ಕೇಳಿಸ್ತಿದೆ ನಿನ್ ವಾಯ್ಸ್. ಹ್ಞೂನ್ರಿ ಲಕ್ಷ್ಮಣ್ ಅಂತ ಏನ್ ವಿಷಯ? ಗುರೂಜಿ. ಗುರುಜಿ ನಮಗ್ ಸ್ವಲ್ಪ ಎಷ್ಟ ದುಡಿದ್ರು ಕೈನಲ್ಲಿ ದುಡ್ಡು ನಿಲ್ತಾ ಇಲ್ಲ, ಸ್ವಲ್ಪ ತೊಂದರೆ ಆಗ್ತದೆ. 2005ರಲ್ಲಿ ನಮ್ಮ ತಂದೆ ಅವ್ರ ಮನಿ ಕಟ್ರು. 2006ರಲ್ಲಿ ನಮ್ಮ ತಾಯಿ ಕಾಲ್ ಕಟ್ಟಾತ್ರಿ. 2007ರಲ್ಲಿ ನಮ್ ತಂದೆನೂ ತೀರ್ಕೊಂಡ್ರಿ. ಹಾ, ಮತ್ತ ನಾವ್ 3 ಜನ ಅಣ್ಣ ತಮ್ಮರ್ರಿ. ನಮ್ ತಮ್ಮಗೂ ಇಬ್ರು 2018ರ ನಮ್ ತಮ್ಮಗ ಒಬ್ಬ ನಡುವೆ ನಾವು ಮಾನಸಿಕ ಆತ್ರಿ. ಏನಾಯ್ತು? ಮಾನಸಿಕ ಹಾ ಹಾ ಮಾನಸಿಕ ಆತ್ರಿ. ಒಂದಾಗಣ ಒಂದ್ ದವಾಖಾನಿ ಇದ ಬರೇ ಪ್ರಾಬ್ಲಮ್ ಮ್ಯಾಲ ಪ್ರಾಬ್ಲಮ್ ಹಿಂಗೆ ಕಿರಿಕಿರಿ ಆಗತೈತ್ರಿ. ಹ್ಮ್ ನಿಮ್ದ್ರಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದ್ರೊಳಗ ನೋಡಿದ್ರಿ ನಮಗ ದೊಡ್ಡ ಗುರೂಜಿ ತರ ಇದಾಗಿ ಒಟ್ಟ ನಾವು ಪರಿಹಾರ ನಿಮ್ಮ ಕಡೆನ ಕೇಳ್ಬೇಕಂತ ಹೇಳಿ ಫೋನ್ ಹಚ್ಚಿದ್ರಿ. ಹಾ, ಒಳ್ಳೆ ಕೆಲ್ಸ ಮಾಡಿದೀರಾ ಲಕ್ಷ್ಮಣ್. ಈಗ ಏನಾಗಿದೆಯಪ್ಪ ಅಂದ್ರೆ ನಿಮ್ದು ಸಮಸ್ಯೆ, ನಿಮ್ಗೊಂದು ಭೂಮಿ ಇದೆ, ನಿಮ್ದೊಂದು ಭೂಮಿ ಇದೆ, ಹೊಲ ಗದ್ದೆ ಹತ್ರ ಒಂದು ಜಾಗ ಇದೆ. ಆ ಜಾಗದಿಂದ ಪೂರ್ವ ದಿಕ್ಕಲ್ಲಿ ಒಂದು ನೀರು ಹರಿಯುವಂತ ಒಂದು ಸಣ್ಣದಾದ ಒಂದು ಕಾಲುವೆ ಕೂಡ ಇದೆ. ಆ ಕಾಲುವೆ ವಿಚಾರದಲ್ಲಿ ಅಥವಾ ನೀರಿನ ವಿಚಾರದಲ್ಲಿ ಆ ಪಕ್ಕದವ್ರಿಗೂ ನಿಮಗೂ ಸ್ವಲ್ಪ ಕಿರಿಕಿರಿ ಗಲಾಟೆಗಳಾಗಿರುತ್ತೆ. ಸುಮಾರು ಒಂದು 10 ವರ್ಷದ ಹಿಂದೆ. ಕೇಳಿಸ್ತಿದ್ಯಾ? ಕೇಳಿಸ್ತೈತ್ರಿ. ಹಾ, ಅದಾದ್ಮೇಲೆ ಆ ಶತ್ರುಗಳೇನಿದ್ದಾರೆ ನಿಮ್ಮಗಳ ಮೇಲೆ ಮಾಟದ ಪ್ರಯೋಗ ಮಾಡಿ ನಿಮ್ಮನ್ನೆಲ್ಲರನ್ನು ಮುಗಿಸ್ಬೇಕು ಅಂತ ಹೇಳಿ ಗುರಿ ಇಟ್ಟಿದ್ದಾರೆ. ಈಗಾಗ್ಲೇ ಸುಮಾರು ಅರ್ಧ ಆಗೋಗಿದ್ದೀರಾ, ಇನ್ನೊಂದು ಅರ್ಧ ಇದ್ದೀರಾ. ಇವಾಗಾದ್ರೂ ಬಂದು ಇದನ್ನ ಸರಿ ಮಾಡಿಸ್ಕೋಬೇಕು, ಪರಿಹಾರ ಮಾಡಿಸ್ಕೋಬೇಕು. ನಾವು ಅಲ್ಲಿ ನಿಮ್ಮ ತೇಲಿ ಬರ್ಬೇಕೇನ್ರಿ ಗುರುಗಳು? ಹೌದು, ಬಂದು ಮಾಡಿಸ್ಕೊಂಡು ಹೋಗ್ಬೇಕು. ನೀವು ನೇರವಾಗಿ ಫೋನಲ್ಲಿ ಏನ್ ಮಾತಾಡಿದ್ದೀರಾ ಇವತ್ತು, ಇದು ಸಾಕು. ಇನ್ನು ಫೋನಲ್ಲಿ ಮಾತಾಡಕ್ ಹೋಗ್ಬೇಡಿ. ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಯಾವಾಗ ಬರ್ಬೇಕು ಏನು ಅಂತ ನನ್ನ ಹತ್ರ ಕರೆಕ್ಟಾಗಿ ಮಾತಾಡ್ಕೊಂಡು ಎಷ್ಟು ಖರ್ಚಾಗತ್ತೆ, ಏನಾಗತ್ತೆ, ಯಾವ ರೀತಿ ಮಾಡ್ಬೇಕು ಎಲ್ಲ ಡಿಟೇಲ್ ಆಗಿ ತಿಳ್ಕೊಂಡು ಬನ್ನಿ. ಒಳ್ಳೇದಾಗ್ಲಿ ಲಕ್ಷ್ಮಣ್.